You can clarify next. ಅವಕಾಶ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಉಲ್ಲೇಖ ಮಾಡದಂತೆ ಘಟನೆ ನಡೆದಾಗ ಯಾರೋ ಒಬ್ರು ಅವ್ರ ಬಾಯಿ ಮುಚ್ಚಿದ್ರು. ಅದಾದ ನಂತರ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುದ್ದಿಗಳಾಯಿತು. ರಾಜ್ಯಸಭೆಯಲ್ಲಿ ಚುನಾವಣೆಗಳೆಲ್ಲ ಹೇಗಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಅನ್ನುವಂಥದ್ದೇ ನನ್ನ ಇಡೀ ದಿನ ಸುದ್ದಿಗಳಾಗಿದೆ. ನಾವು ಇದನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಇದನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು. ನಮ್ಮ ಹಕ್ಕಿದೆ, ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿನ್ನೆ ಪತ್ರಕರ್ತರು ಅದನ್ನ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಪತ್ರಕರ್ತರನ್ನ ಗದರಿಸಿದಂತ ಘಟನೆಗಳು ಕೂಡ ನಿನ್ನೆ ನಡೆದಿಲ್ಲ ಅಂತೇನಿಲ್ಲ. ಅಂದ್ರೆ ಇದನ್ನ ಪ್ರಶ್ನೆ ಮಾಡೋದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಸರ್ಕಾರದ ಜನಪ್ರತಿನಿಧಿಗಳ ವರ್ತನೆಗಳು ಹಿಂಗಾದ್ರೆ ಯಾರು ಕೇಳಬೇಕು, ಎಲ್ಲಿ ಕೇಳಬೇಕು ಇದನ್ನ? ಈ ಕಾರಣಕ್ಕೆ ನನ್ನ ಘಟನೆ ನಡೆದ ನಂತರ ನೀವೇ ಹೇಳ್ಬೇಕು. ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ 2 ಗೇಟ್ ಇರೋದು, ಏನು 10 ಗೇಟ್ಗಳೇನಿಲ್ಲ. ಹೆಂಗೆ ಆ ಗುಂಪನ್ನ ಹೊರಗೋಗ್ಲಿಕ್ಕೆ ಪೊಲೀಸರು ಬಿಟ್ರು? ಘಟನೆ ನಡೆದಾದ ನಂತರ ಇವತ್ತಿನ ತನಕ, ಈ ಕ್ಷಣ ತನಕ ಯಾಕೆ ಒಬ್ಬರನ್ನ ಅರೆಸ್ಟ್ ಮಾಡಲಿಲ್ಲ? ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ? ವಿಚಾರಣೆ ಮಾಡೋದಕ್ಕಿಂತ ದೊಡ್ಡ ವಿಷಯನಾ? ನನ್ನ ರಾತ್ರಿ ಘಟನೆ ಆದ ನಂತರ ಇರೋದೇ 2 ಗೇಟ್, ಸೌತ್ ಗೇಟ್, ನಾರ್ತ್ ಗೇಟ್. ಆ 2 ಗೇಟ್ ಹೋಗ್ಬೇಕಿತ್ತು. ಯಾರನ್ನೂ ಹೋಗ್ಲಿಕ್ಕೆ, ಎಲ್ಲರನ್ನೂ ರಾಜಾರಾಜವಾಗಿ ಹೋಗ್ಲಿಕ್ಕೆ ಬಿಟ್ಟು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ತನಕ ಸೋಮೋಟೋ ಮೊಕದ್ದಮೆಯನ್ನು ದಾಖಲು ಮಾಡ್ಲಿಕ್ಕೆ ಪೊಲೀಸರು ಹಿಂದೇಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಕೇಸ್ ಹಾಕಬೇಡಿ ಅಂತ ಹೇಳ್ತಾ ಇರುವಂತ ಹಿಂದಿನ ಕೈ ಯಾವುದು? ಹಿಂದಿರುವಂತ ಶಕ್ತಿ ಯಾವ್ದಾಗಾದ್ರೆ? ಇದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಡೀ ನಾಗರಿಕ ಸಮಾಜದ ಕರ್ತವ್ಯ ಇದೆ. ಇದನ್ನ ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಮೂರನೇದು, ಘಟನೆ ಆದ ನಂತರ FSIL ರಿಪೋರ್ಟ್ ಬರಬೇಕು, ಅದನ್ನ ವರದಿ ಕಾಯ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಹೇಳಿದ್ದೆ ನಾನು ಗಮನಿಸಿದೆ. ನಾನು ಕಾಂಗ್ರೆಸ್ಸಿನ ಅಧಿಕೃತವಾದಂತಹ ಟ್ವೀಟ್ ಅನ್ನ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನ ನೀವು ಅನುಮತಿ ಕೊಟ್ಟರೆ ಓದ್ತೇನೆ. ಅಲ್ಲ, ಅನುಮತಿ ಕೇಳಿದೆ. FSIL ರಿಪೋರ್ಟ್ ಬರೋದಕ್ಕಿಂತ ಬೇಡ ಅಂತ ಹೇಳಿದ್ರಿ. ಅಲ್ಲ, FSIL ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ಟಿನ ಸಚಿವರು ಮಾಡಿದಂತ ಟ್ವೀಟ್ ಏನು ಮತ್ತು ಕಾಂಗ್ರೆಸ್ಸಿನವರು ಮಾಡಿದಂತ ಟ್ವೀಟ್ ಏನು? ಹಾಗಾದ್ರೆ ವಿಚಾರಣೆ ಯಾರಿಗೆ? ವಿಚಾರಣೆ ಆಗೋದಕ್ಕಿಂತ ಮುಂಚೆನೆ ನಿರ್ಣಯಕ್ಕೆ ಯಾರು ಬರೋದು? ವಿಚಾರಣೆ ಬರೋದಕ್ಕಿಂತ ಮುಂಚೆ ಯಾರು ತೀರ್ಮಾನಕ್ಕೆ ಬರೋದು? ನಿಮ್ಗೆ ಏನಾಗಿದೆ? ಹಾಗಾದ್ರೆ ವಿಚಾರಣೆ ಆಗೋದು ಕೂತ್ಕೊಳ್ಳಿ. ಬೇರೆ ಬೇರೆ ನಿಮ್ಗೆ ಪ್ರಾಬ್ಲಮ್. ನಿಮ್ಮ ಹೆಸರು ಹೇಳಿದ್ರ? ಇಲ್ಲಲ್ಲ, ನಿಮ್ಮ ಹೆಸರು ಹೇಳಿದ್ರ? ಬೇರೆ ಬೇರೆ ಘಟನೆಗಳಲ್ಲಿ ತಿಂಗಳುಗಟ್ಟಲೆ ರಿಪೋರ್ಟ್ ಬರೋದಿಲ್ಲ. ಇದನ್ನ ಇಮಿಡಿಯೇಟ್ ರಿಪೋರ್ಟ್ ಬರ್ತಾ ಇದೆ ಅಂತಂದ್ರೆ ಏನ್ ಅನ್ಕೋಬೇಕು ನಾವು? ನಾನು ರಿಪೋರ್ಟಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಸರ್ಕಾರ ಇಷ್ಟು ತರಾತುರಿಯಾಗಿ ರಿಪೋರ್ಟ್ ತಗೊಳ್ತಾ ಇದೆ ಅಂತಂದ್ರೆ ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ. ಆದ್ರೆ ಬೇರೆ ಎಲ್ಲ FSIL ರಿಪೋರ್ಟ್ ಬರ್ಬೇಕಾದ್ರೆ ತಿಂಗಳುಗಟ್ಟಲೆ ಕಾಯ್ಬೇಕು ಅಂತ ನನಗಿರುವಂತ ಮಾಹಿತಿಗಳಿತ್ತು. ಇದನ್ನ ಇಷ್ಟು ಬೇಗ ರಿಪೋರ್ಟ್ ತಗೊಳ್ತಾ ಇದ್ದೀರಿ, ಇದ್ರ ಉದ್ದೇಶ ಏನಾಗರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳಾಗಬೇಕು, ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಆಗ್ರಹ ಇರುವಂತದ್ದು. ಮತ್ತೆ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದ ತನಕ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕಳೆದ 9 ತಿಂಗಳ ಅವಧಿಯಲ್ಲಿ ಸರ್ಕಾರ ನಡ್ಕೊಂಡಂತ ಧೋರಣೆಗಳು. ಇವತ್ತು ಇಷ್ಟು ಧೈರ್ಯವಾಗಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗುವಷ್ಟರ ಮಟ್ಟಿಗೆ ಮೊದಲೇ ಮಾಡಿ ಬರ್ತಾರೆ ಅಂತಂದ್ರೆ ನಿಮ್ಮ ನಿಲುವುಗಳು, ನಿಮ್ಮ ಹೇಳಿಕೆಗಳ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ. ಕೆಜೆಹಳ್ಳಿ, ಟಿಜಿಹಳ್ಳಿಯ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದವ್ರನ್ನ ಅಮಾಯಕರು ಅಂತ ಇದೇ ಸರ್ಕಾರ ಕರೆದಿದ್ದು. ಕುಕ್ಕಾ ಬಾಂಬ್ ಬ್ಲಾಸ್ಟ್ ಅನ್ನ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ದು ಯಾರು ಅಂತ ಕೇಳಿದ್ರೆ ಇದೇ ಸರ್ಕಾರ ಕರೆದಿದ್ದು. ಇವರೆಲ್ಲ ಬ್ರದರ್ಸ್ ಅಂತ ಕರೆದಿದ್ದು. ಅದರ ಮುಂದುವರಿದ ಭಾಗ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದು. ನಾನು ಆಗ್ರಹಿಸ್ತೇನೆ, ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು, ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನ ಯಾರು ಹೊರಬೇಕಾಗಾದ್ರೆ? ಇವತ್ತು 47ರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್. ಭಯೋತ್ಪಾದನೆ ಹೆಸರಲ್ಲಿ ವಿಚಾರ ಮಾತಾಡಿ ಅವರ ಸಮಾಧಾನ ಕೇಳ್ತಾ ಇಲ್ವಾ? ಮತ್ತೆ ಅವ್ರ ಸಮಾಧಾನ
ತರಬೇಕು ನೀವು. ಆಗ ಹೇಳಿದ್ರೆ ರಾಜ್ಯಕ್ಕೆ ತರಬೇಕು ನಿಮ್ಮ ವಿಚಾರ ನಿಮ್ಗೆ ಯಾರು ಘಟನೆ ಬಗ್ಗೆ ಸೀರಿಯಸ್ ಅದು ಬಿಟ್ಟು ಪಾಲಿಟಿಕ್ಸ್ ಆಗಿ ಮಾತಾಡ್ತೀರಿ ಇಲ್ಲಿ. ನೀವು ಸಮಸ್ಯೆ ಆಗ್ತದೆ ಇಲ್ಲಿ. ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಕೇಳಿ ಅದು ಕಾಂಗ್ರೆಸ್ ನೋಡಿ ಮತ್ತೆ ನೀವು ಕಾಂಗ್ರೆಸ್ ಬಿಜೆಪಿ ಅಂತ ಯಾಕೆ ಮಾಡ್ತೀರಿ? ವಿಚಾರ ಏನಂತ ಹೇಳಿ ವಿಚಾರ ವಿಚಾರ ಮಾಡಿ. ನಿಮ್ಗೆ ಬಹುಶಃ ನೈಜದ ಕಾಲೇಜ್ ಇದ್ರೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ. ನಿಮ್ಗೆ ಬರೀ ರಾಜಕೀಯ ಮಾಡ್ಬೇಕು ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಕೇಳ್ತಿದ್ದಾರೆ. ನೀವು ಚೆನ್ನಾಗಿ ಮಾತಾಡ್ತೀರಿ. ಪಾಲಿಟಿಕ್ಸ್ ಆಗ್ತದೆ ಸುಮ್ಮನೆ ಕೂತ್ಕೊಳ್ಬೇಕು ನೀವು. ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತಂದ್ರೆ ಆಗ್ತದ. ನೀವು ಫಸ್ಟ್ ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರ ಬೈಕ್ ಕೆಲಸ ಮಾಡಿ. ದಯವಿಟ್ಟು ನೋಡಿ. ಆಯ್ತು, ನೆಕ್ಸ್ಟ್ ಸರ್ಕಾರ ಉತ್ತರ ಕೊಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಒಂದ್ ನಿಮಿಷ ಆಯ್ತು, ಒಬ್ರು ಮಾತಾಡ್ಲಿ ದಯವಿಟ್ಟು. ಅಧ್ಯಕ್ಷರೇ, ನಾವು ಅವರು ಸ್ವಲ್ಪ ಉದ್ದೇಶ ಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರದು ಅಂತ ಸುಮ್ಮನೆ ಇದ್ದೇವೆ. ದುರ್ಲಾಭ ಅವರ ಉದ್ದೇಶ ಅವ್ರು ಮಾತಾಡ್ತಿದ್ದಾರೆ, ಬೆಳಕಿರ್ತಕ್ಕಂಥದ್ದು ವಾಸ್ತವಾಂಶ ವಿಶ್ಲೇಷಣೆ ಅಲ್ಲ. ಅವರು ಬರೀ ಪ್ರಚೋದನೆ ಮಾಡೋದಕ್ಕೋಸ್ಕರ ನಮ್ಮ ತಾಳ್ಮೆ ಪರೀಕ್ಷೆ ನಿಮ್ಮ ಸ್ವಾತಂತ್ರ್ಯ ಎಲ್ಲ ಕೇಳ್ಕೊಂಡು ಆ ರೀತಿ ಮಾತಾಡಿ ಗಲಾಟೆ ಕೇಳಿ, ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ತಾವು ಪೀಠದಿಂದ ಅವಕಾಶ ಕೊಡಬಾರದು ಮತ್ತು ಅವರು ದೇಶದ ವಿಭಜನೆ ಬಗ್ಗೆ ಏನು ಮಾತಾಡಿದ್ದಾರೆ ತಾವು ಕಡತದಿಂದ ಅಧ್ಯಕ್ಷರೇ ಅವರು ಮಾತಾಡಿರೋದು ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಏನಾಗಿತ್ತು ಈ ದೇಶದಲ್ಲಿ ನೋಡಿ ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಾ ಇಲ್ಲ. ಬಗ್ಗೆ ಮಾತಾಡಿದ್ದಾರೆ. ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಲೇಬೇಕು. ಹಾಗೂ ಅವ್ರು ಮಾತಾಡ್ಲಿ, ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ, ನಾವು ತಾಳ್ಮೆಯಿಂದ ಕೇಳ್ತೇವೆ. ಅವ್ರದ್ದು ಒಂದೇ ಉದ್ದೇಶ ಪ್ರಚೋದನೆ ಮಾಡಿ ಹೊರಗಡೆ ಸಮಾಜದಲ್ಲಿ ಗಲಾಟೆ ಮಾಡಿಸ್ತೇವೆ, ಇಲ್ಲೂ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅವಕಾಶ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಆಯ್ತು. ಬಿಜೆಪಿ ಅವರು ಬೆಂಕಿ ಇಡೋದಕ್ಕೆ ಅಧ್ಯಕ್ಷರೇ ನಾವು ಚರ್ಚೆಗೆ ಸಿದ್ಧರಿದ್ದೀವಿ. ನಾವು ಯಾವ ಚರ್ಚೆಯಿಂದನೂ ಕೂಡ ಹೊರಗೆ ಹೋಗೋ ಪ್ರಶ್ನೆ ಇಲ್ಲ. ಎಲ್ಲದನ್ನು ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಸುನಿಲ್, ನಾನು ಹೇಳ್ತಾ ಇರೋದು ಏನಂತಂದ್ರೆ ಮಾನ್ಯ ಅಧ್ಯಕ್ಷೆ, ಮುಗಿಸ್ಬಿಡ್ತೇನೆ ಅಧ್ಯಕ್ಷೆ. ಆಯ್ತು, 2 ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ? ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರ್ಲಿಲ್ಲ ಅಂತ. ಏನಾಯ್ತಪ್ಪ? ಕಳಕಳಿ ಇರ್ಲಿಲ್ಲ. ಅದು ಸಭೆ ಚರ್ಚೆ ಮಾಡಿ. ಈಗ RSS ಬಗ್ಗೆ ಮಾತಾಡ್ತಾರೆ. ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಯಾವ ಪಾರ್ಟಿ? ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದ ಯಾವ ಪಾರ್ಟಿ? ನಿಮ್ಮ ಇವತ್ತು ಇದೇ ಮಾನಸಿಕತೆ ಇರುವಂತ ಕಾರಣಕ್ಕೆ ಇವತ್ತು ಇವರಿಗೆ ಸತ್ಯ ಹೇಳಿ ಇವರಿಗೆ ಅಧ್ಯಕ್ಷರೇ ಯಾಕೆ ಅಸಮರ್ಥ ಹೋಮ್ ಮಿನಿಸ್ಟರ್, ಅಸಮರ್ಥ ಡಿಫೆನ್ಸ್ ಮಿನಿಸ್ಟರ್ ನಿಮ್ಮ ಕೇಂದ್ರದವರು. ಪುಲ್ವಾಮಾದಲ್ಲಿ ಸಾಕ್ಷಿ ಮಲ್ಲಿಕ್ ಅವರ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಗವರ್ನರ್ ಕೇಳ್ತಾ ಇರೋದು ಬರೀ ಈಗ ರಾಜಕೀಯಕ್ಕೆ ಬಳಸ್ತಾರೆ. ಅಧ್ಯಕ್ಷರೇ, ಉದ್ದೇಶ ಏನು ಇವ್ರದ್ದು? ಈಗ ಸೋಲ್ಜರ್ಸ್ ನಾನು ಹೇಳ್ತೀನಿ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷೆ, ಈಗ ಅಲ್ಲ, ನೀವು ಒಂದ್ ಸೆಕೆಂಡ್ ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಮನವಿ ಮಾಡೋದು, ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ.
ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು. 40 ಜನ ಸತ್ತವರಿಗೆ ಕಾರಣ ಯಾರು, ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ. ಆಯ್ತು, ನಿಮ್ಮ ಅಯೋಗ್ಯ ಸರ್ಕಾರ, ನಿಮಗೆ ಯಾರು ಕಾರಣ, ಆಯ್ತು, ಈಗ ದಾಳಿ ಮಾಡಿದ್ದು ಅಂತ ಸರಿ, ಹೇಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ನೀವ್ ಹೀಗೆ ಮುಂದುವರಿಸಬೇಕಾ, ಅದಕ್ಕೆ ಇದನ್ನು ಪರಿಹಾರ ಆಗ್ಬೇಕಾ? ಅಯೋಗ್ಯರು ಇವರು, ಆಯ್ತು, ಅಯೋಗ್ಯ ಸರ್ಕಾರ. ಸರಿ, ಈಗ ಈಗ ಅಯೋಗ್ಯ, ಅಯೋಗ್ಯ, ಅಯೋಗ್ಯ ನೀವು. ಅವ್ರು ಹೀಗೆ ಹೇಳ್ತೇವೆ, ನೀವೀಗ ಮತ್ತೆ ನೀವು ಹೇಳ್ತೇನೆ. ಸೈನಿಕರಿಗೆ ಪ್ರಶ್ನೆ ಮಾಡ್ತಾರೆ, ಸೈನಿಕರಿಗೆ ಪ್ರಶ್ನೆ ಮಾಡ್ತಾರೆ, ಸೈನಿಕರಿಗೆ ಪ್ರಶ್ನೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.